ಕ್ಯಾರೆಟ್ ರೈಸ್ ಮಾಡ್ತಾ ಇದ್ದೀನಿ. ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. ಒಂದು 2 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಉರಿನ ಫುಲ್ ಕಡಿಮೆ ಇಡಿ. ಎಣ್ಣೆ ಬಿಸಿ ಆದ ನಂತರ ಒಂದು 2 ಚಕ್ಕೆ ಪೀಸು, ಒಂದು 2 ಏಲಕ್ಕಿ, ಒಂದು 4 ಲವಂಗನ ಹಾಕಿ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಗೋಡಂಬಿನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಈರುಳ್ಳಿ 3 ಇಂದ 4 ಹಸಿಮೆಣಸಿಕಾಯಿ ಹಾಕಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಒಂದು 2 ಕ್ಯಾರೆಟ್ನ ಹಾಕಿ, ಕ್ಯಾರೆಟ್ ಚಿಕ್ಕದಿದ್ರೆ 2 ಹಾಕಿ, ದೊಡ್ಡದು ಕ್ಯಾರೆಟ್ ಇದ್ರೆ 1 ಹಾಕಿ, ತುರಿದಿರೋ ಅಂಥ ಕ್ಯಾರೆಟ್ನ ಹಾಕಿ, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ 1 ಕಪ್ ರೈಸ್ನ ಬಾಯ್ಲ್ ಮಾಡಿ ತೊಗೊಂಡಿದ್ದೀನಿ. ಬೇಯಿಸಿರೋ ಅಂಥ ರೈಸ್ನ ಹಾಕಿ ನಂತರ ಒಂದು 1/4 ಟೀ ಸ್ಪೂನ್ ಅಷ್ಟು ಕರಿಮೆಣಸಿನ ಪೌಡ್ರು, 1 ನಿಂಬೆಹಣ್ಣಿನ ರಸ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾನೆ ಒಂದು 2 ನಿಮಿಷ ಬಿಸಿ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಬಿಸಿ ಮಾಡಿದ್ದೀನಿ. ಇಷ್ಟಾದರೆ ಸಾಕು. ಗ್ಯಾಸ್ನ ಆಫ್ ಮಾಡಿಬಿಡಿ. ರೆಡಿಯಾಗಿದೆ. ತುಂಬಾ ರುಚಿಯಾಗಿರೋಂಥ ಈ ಕ್ಯಾರೆಟ್ ರೈಸ್ನ ಖಂಡಿತ